ಬೀದಿಗಳು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ಅವ್ರೇನ್ ಮಾಡಿದಾರೆ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡಿದೆ. ನೋ ಗೋಯಿಂಗ್ ಬ್ಯಾಕ್. ಮೇಡಮ್ ಅವರು ಅವತ್ತು ಪ್ರಶ್ನೆ ಎತ್ತಿದ್ರಿ. ಇದಾ ಹುಡುಕು ನಾನು ಕೊಡಪ್ಪ ಅದೊಂದು ಫೈಲ್ ಕೂಡ ಕೊಟ್ಬಿಡು ಪೂರ್ತಿ ಸೆಟ್. ಅಧ್ಯಕ್ಷರ ಮೇಡಮ್ ಅವರು ಅವತ್ತು ಬಹಳ ಜ್ವಲಂತ ಸಮಸ್ಯೆ ಎತ್ತಿದ್ರು. ನಮ್ಮೆಲ್ಲ ಶಾಸಕರು ರೂಲಿಂಗ್ ಪಾರ್ಟಿಯವರು ಎಲ್ಲರೂ ಕೂಡ ಅವತ್ತೆದ್ದು ಈ ಡಾಕ್ಟರ್ಗಳು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. CHCಗಳಲ್ಲಿ ಇಲ್ಲಿ ಇಲ್ಲಿದೆ, ನನ್ನ ಹತ್ರ ಪಟ್ಟಿ ಇದೆ. ಲೆಸ್ ಪರ್ಫಾರ್ಮೆನ್ಸ್ CHC ಲೆಸ್ ಪರ್ಫಾರ್ಮೆನ್ಸ್ ಮಾಡಿರೋವಂಥದ್ದನ್ನ ತಾವೇ ಇದ್ರಿ ಸೀಟ್ದಲ್ಲಿ. ತಾವು ಹೇಳಿದ್ರಿ ಹಿಂಗೆ ಮಾಡಿದ್ದಾರೆ ಅಂತೇಳಿ. ಅವಾಗೆಲ್ಲ ಎದ್ಬಿಟ್ರು, ಎಲ್ಲ ನಮ್ಮ ರೂಲಿಂಗ್ ಪಾರ್ಟಿ ಶಾಸಕರೆಲ್ಲ ಎದ್ದುಬಿಟ್ಟು ಇದು ಅನ್ಯಾಯ ಅಂತು. ಯಾರೋ ಒಬ್ರು ಹೇಳಿದ್ರು, ಗೊತ್ತಿಲ್ಲ ಅವತ್ತು. ನಾವು ಪಾರ್ಟಿ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದಿರಿ ಎಲ್ಲ. ಶಿವಾನಂದ ಪಾಟೀಲ್ ಇಲ್ಲ, ಅವ್ರು ಹೇಳಿದ್ರು ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರಿ, ಯಾವುದನ್ನು ನಾವು ಮಾಡಲ್ಲ, ಎಲ್ಲ ಇರೋ ಕಡೆ ಇದು ನೀವು ಆದೇಶ ಮಾಡ್ಬಿಟ್ರಿ. ನೀವು ಹೇಳಿದಾರಪ್ಪ, ಮಿನಿಸ್ಟರ್ ಹೇಳಿದಾರೆ, ಏನು ಸಮಸ್ಯೆ ಇಲ್ಲ ಕೂತ್ಕೊಳ್ಳಮ್ಮ ಅಂತ ಹೇಳಿ ಅವ್ರನ್ನೂ ಕೂತಿಸ್ಬಿಟ್ರಿ. ಅಮ್ಮ ಮತ್ತೆ ದೊಡ್ಡದ್ರು, ಇಲ್ಲ ಸರ್ ಅಂತ, ಇಲ್ಲ ಕೂತ್ಕೊಳ್ಳಮ್ಮ ಆಗಿದೆ ಅಂತ ಹೇಳಿದ್ರಿ. ಅಂದ್ರೆ ಎಲ್ಲ ವಾಪಸ್ ಅಂತ ಅವರು ಶಿವಾನಂದ ಹೇಳಿ ಎಲ್ಲ ಆಗಿದೆ, ವಾಪಸ್ ಆಗ್ಬಿಟ್ಟಿದೆ ಅಂತ. ಅಧ್ಯಕ್ಷರೇ, ನೀವು ಮಾತಾಡಿದ್ರಿ. ಇಲ್ಲಿ ಆದ್ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಮೀಟಿಂಗ್ ಕರೀತಾರೆ. ಒಂದು ಮೀಟಿಂಗ್ ಝೂಮ್ ಮೀಟಿಂಗ್, ಇಲ್ಲೇ ದಾಖಲೆ ಕೊಡ್ತೀನಿ, ಡೇಟು ಎಲ್ಲ ಇದೆ ಇದರಲ್ಲಿ. ಪಾರ್ಟಿಸಿಪೆಂಟ್ ಆಲ್ DHOs, RCHOs, CA01, DD 15/3/26 ಸಂಜೆ 5 ಗಂಟೆಗೆ. ಕಾಪಿ ಇಲ್ಲಿದೆ. ಹೌದಾ? ಮಾಡಿದ್ದಾರೆ ಬಿಸಿ. ಯಾಕೆ ಇನ್ನೂ ರಿಲೀವ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕಂಪಲ್ಸರಿ ಮಾಡಲೇಬೇಕು. ಭಾನುವಾರ ಲೀವ್ ಅಮ್ಮ ಮಾಡಂಗಿಲ್ಲ. ಮಾಡಿದಾರ? ಅವ್ರೇನೇನು ಮಾತಾಡಿದಾರ ಎಲ್ಲ ಇಲ್ಲಿದೆ. ನೀವಿಲ್ಲ ಆದೇಶ, ಡಾಕ್ಟರ್ಗಳೆಲ್ಲ ವಾಪಸ್ ಆದೇಶ, ಅವ್ರೇನ್ ಮಾಡಿದಾರೆ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡಿದೆ. ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವರು, ಕ್ಲಿಯರ್ ಡೈರೆಕ್ಷನ್. ಯಾರು ಏನು ಪ್ರಶ್ನೆ ಇಲ್ಲ. ಗವರ್ಮೆಂಟ್ ಆರ್ಡರ್ ಏನಾಗಿದೆ ಎಲ್ಲರೂ ಕೂಡ ಅಲ್ಲಿ ಹೋಗ್ಬೇಕು. ನೋ ಗೋಯಿಂಗ್ ಬ್ಯಾಕ್. ಹಂಗಾರೆ ಏನಕ್ಕೆ ಈ ಸದನ ಏನ್ ಬೇಕು? ಆ ಮಂತ್ರಿ ಯಾಕೆ ಹೇಳ್ಬೇಕಾಯ್ತು ಎದ್ದು ನಿಂತ್ಕೊಂಡು? ನನ್ಗೆ ಗೊತ್ತಿಲ್ಲ. ಸ್ಪೀಕರ್ ಅವ್ರು ಹೇಳಿ ಏನಾಯ್ತು ಅಂತ ದಯವಿಟ್ಟು ನೀವು ಹೇಳ್ಬಿಡಿ, ನಾನು ಕೂತ್ಕೊಂತೀನಿ. ಸರ್ ಒಂದೇ ನಿಮಿಷ ಕ್ಲಾರಿಫೈ ಮಾಡ್ಬಿಟ್ಟು ರೆಕಾರ್ಡ್ ತೆಗಿತೀರಿ. PHCಗಳನ್ನ ಏನೋ ಡಾಕ್ಟರ್ಗಳನ್ನೆಲ್ಲ ತೆಗಿತಾ ಇದ್ದಾರೆ, PHCಗಳು ರದ್ದು ಮಾಡ್ತಾ ಇರೋದು ಕ್ಯಾಬಿನೆಟ್ ಇಲ್ಲ. ನಾವು ಹೇಳೋದು PHCಗಳು ಯಾವುದು ಕೂಡ ತೆಗಿತಾ ಇಲ್ಲ, ಆತರ ಏನೂ ಇಲ್ಲ ಅಂತ ಹೇಳಿ ಕ್ಯಾಬಿನೆಟ್ ಹೇಳಿತ್ತು. ಅದನ್ನ ಬಹುಶಃ ಶಿವಾನಂದ ಪಾಟೀಲ್ ಅವರು ಆತರ ತಿಳ್ಕೊಂಡು ಹೇಳಿರ್ಬೇಕು. PHCಗಳ ಬಗ್ಗೆ ಮತ್ತೆ ಇದರ ಬಗ್ಗೆ ಕೂಡ ಹೇಳಿದ್ರು. ಅದೆಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಹೋಮ್ ಮಿನಿಸ್ಟರ್ ಬಂದ ಅವತ್ತೇನು ಹೇಳಿದ್ರು? ಅದು ಕ್ಯಾಬಿನೆಟ್ ಅಲ್ಲಿ ಬಹುಶಃ ಅವ್ರು ಕನ್ಫ್ಯೂಸ್ ಆಗಿರುತ್ತೆ. CHC ಅಂತ ಹೇಳಿ PHCಗಳ ಬಗ್ಗೆ ಯಾವುದೇ ಡಾಕ್ಟರ್ಗಳನ್ನು ಮಾಡೋದು ನಾವು ಅದನ್ನ ಟ್ರಸ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ತೀನಿ ನಾನು. ನಾವಿಲ್ಲಿ ಟ್ರಸ್ಟ್ ಮಾಡಿ ಏನಂತಂದ್ರೆ PHC ಪರಿಸ್ಥಿತಿ ಏನು ಅಂತ ಹೇಳ್ತೀನಿ. ಉತ್ತರ ಅಶ್ವಥ್ ನಾರಾಯಣ್ ಬೇರೆ ಇದ್ದಾರೆ, ಇನ್ನು ಅವ್ರ ಜೋರ್ ಇರ್ತೈತೆ. ಯಾಕೆ ಶಿವಾನಂದ ಪಾಟೀಲ್ ಅವರಿಗೆ ಇವಾಗ ಎನರ್ಜಿ ಖಾಲಿ ಮಾಡ್ಕೋಬೇಡಿ. ಅವ್ರು ತಿಳ್ಕೊಂಡಿದ್ ಬೇರೆ, ಅದು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಆಗಿದ್ ಬೇರೆ. ನೋಡ್ರಿ, ಅವರು ಮಂತ್ರಿ, ಅವ್ರಿಗೂ ಗೌರವ ಇದೆ. ಅವ್ರು ಏನ್ ತಿಳ್ಕೊಂಡು ಅವ್ರು ಹೇಳಿದ್ರು ಅದು ಸತ್ಯ ಅಂತಾನೆ ತಿಳ್ಕೊಂಡಿಲ್ಲ. ತಪ್ಪಂತ ಹೇಳಿ ಅವ್ರು ಹೇಳಿ ತಪ್ಪು ಅಂತ ನೋಡಿ, ಅವ್ರ ಪೂರ್ತಿ ಮಾಹಿತಿ ಮಂತ್ರಿಗಳು ತಪ್ಪು ತಿಳ್ಕೊಂಡ್ರೆ ಸಾರ್ವಜನಿಕ ಗತಿ ಏನು? PHC ಸೆಂಟರ್ಗಳು ಇರೋರ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಯಾವ್ದು ತೆಗ್ದಿಲ್ಲ. ಡಾಕ್ಟರ್ ಎಲ್ಲ ತೆಗೆದಿದ್ದಾರೆ. ಯಾವ್ದು ತೆಗ್ದಿಲ್ಲ. ಒಂದು PHC ಕೂಡ ತೆಗ್ದಿಲ್ಲ. ತೆಗೆದ್ಬಿಟ್ಟು ಡಾಕ್ಟರ್ಗಳೇ ಇಲ್ಲ. ಡಾಕ್ಟರ್ ಇರೋದು ಇಲ್ದೇ ಇರೋದು ಬೇರೆ ಪ್ರಶ್ನೆ. ಡಾಕ್ಟರ್ಗಳನ್ನ ಈಗ ತೆಗೆದಿದ್ದಾರೆ ಸರ್. ಇದ್ದವ್ರನ್ನ ನಿಮ್ ಇದ್ರ ಪ್ರಕಾರ ಯಾವ್ದಲ್ಲಿ ಇಮಿಡಿಯೇಟ್ ಆಗಿ ಇಬ್ಬರನ್ನ ತೆಗೆದಿದ್ದಾರೆ. CHC PHC ಅಲ್ಲ, ತೆಗೆದಿದ್ದಾರೆ ಸರ್. ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲ. ಮಂತ್ರಿಗಳ ಯೋಚನೆ ಮಾಡಿ, ಬರೀ ಡೆಲಿವರಿನೇ ಮೆರಿಟ್ ಮಾಡ್ಕೊಂಡ್ಬಿಟ್ರೆ
ದಿನ 500 1,000 ಪೇಷಂಟ್ಗಳು ಬರ್ತಾರೆ, ಹೊರ ರೋಗಿಗಳು ಒಳ ರೋಗಿಗಳು. ಅವ್ರು ನೋಡ್ಕೊಳ್ಳೋರು ಯಾರು? ಅದಕ್ಕೆ ಪ್ರಾಥಮಿಕ ಆರೋಗ್ಯ ತೆಗಿಲ್ಲ. ಮಾನ್ಯ ಸಚಿವರೇ ಒಂದೇ ನಿಮಿಷ. ತೆಗಿಬೇಕಾದ್ರೆ ಕೌನ್ಸಿಲಿಂಗ್ ಮುಖಾಂತರ ಆಗ್ಬೇಕು. ನಾನು ಮಾಡಕ್ಕಾಗಲ್ಲ, ಕೌನ್ಸಿಲಿಂಗ್ ಪ್ರಕಾರ ಆಗ್ಬೇಕದು. ಅದಕ್ಕೆ ಸರ್, ಮೊನ್ನೆ ಶುಕ್ರವಾರ ಈ ವಿಷಯ ಪ್ರಶ್ನೋತ್ತರದಲ್ಲಿ ಚರ್ಚೆ ಬಂದಾಗ ಹೋಮ್ ಮಿನಿಸ್ಟ್ರು ಮತ್ತು APMC ಮಿನಿಸ್ಟರ್ ಹೇಳಿದ್ದೇನೆಂದ್ರೆ, ಯಾವುದೇ CSCಗಳಿಂದ ಯಾವ ಡಾಕ್ಟರ್ನ್ನು ಕೂಡ ನಾವು ತೆಗಿಬಾರದು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ, ಮಂತ್ರಿಗಳೇ ಬಂದು ನಂತರ ಉತ್ತರ ಕೊಡ್ತಾರೆ ಅಂತಂದ್ರು. ಅವಾಗ ಇಲ್ಲಿಂದ ನಾವೇನು ಒತ್ತಾಯ ಮಾಡಿದ್ವಿ, ಅಲ್ಲಿಯ ತನಕ ಯಾವ ಡಾಕ್ಟರ್ಗಳನ್ನು ಕೂಡ ರಿಲೀವ್ ಮಾಡಬೇಡಿ ಅಂತ ಎಲ್ಲರೂ ಹೇಳಿದ್ರು. ನಮ್ಮ ಕಡೆಯಿಂದನೇ ಹೇಳಿದ್ರು, ನಿಮ್ಮ ಕಡೆಯಿಂದನೇ ರಿಲೀವ್ ಮಾಡಬೇಡಿ ಅಂತ ಹೇಳಿದ್ರು. ಅದಾದ ನಂತರ ಮೊನ್ನೆ ಸಂಡೇ ಅವರು ಝೂಮ್ ಮೀಟಿಂಗ್ ಮಾಡಿ ಎಲ್ಲರನ್ನು ರಿಲೀವ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ನಮ್ಮ ಕ್ಷೇತ್ರಗಳ ಡಾಕ್ಟರ್ಗಳು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅದನ್ನ ಅವ್ರು ಕೋಟ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಇಷ್ಟಾದ ಸದನದಲ್ಲಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಸದನಕ್ಕಿಂತ ಅಧಿಕಾರಿ ದೊಡ್ಡವನ? ಸದನಕ್ಕಿಂತ ಈಗ ಅಶೋಕ್ ದಿನೇಶ್ ಹೇಳ್ತಾ ಇದ್ರು, ಅವ್ರು ಗೊತ್ತಿಲ್ದಿರ ಹೇಳಿದ್ದಾರೆ. ಗೊತ್ತಿಲ್ದವ್ರ ಮಂತ್ರಿ ಯಾಕಲ್ಲಿ ಅವ್ರು ಮಾತಾಡಬೇಕು? ಸುಮ್ಮನೆ ಇರ್ಬೇಕಾಯ್ತು ಅವ್ರ ಮಂತ್ರಿ. ಅವತ್ತೆಲ್ಲ ಶಾಸಕರಿದ್ದಾಗ ಅವ್ರನ್ನೆಲ್ಲ ಸಮಾಧಾನ ಕೂತಿರ್ಸಿದ್ದು ಅವರೇ ಪಾಟೀಲ್ರೇ. ಅಂದ್ರೆ ಸದನದಲ್ಲಿ ಇವತ್ತು ರೆಕಾರ್ಡ್ ತೆಗಿಸಿ ಏನ್ ಹೇಳಿದ್ದಾರೆ ಅನ್ನೋದು ರೆಕಾರ್ಡ್ ತೆಗಲಿ. ಹಂಗಾರೆ ಅವ್ರ ಮೇಲೆ ನಾವು ಅಕ್ಕುಚ್ಯುತಿ ತರ್ಬೇಕಾಗಾರೆ? ತಪ್ಪು ಹೇಳಿದ್ದಾರೆ ಸದನಕ್ಕೆ ಮಾಹಿತಿ ಅಂತ ಅಕ್ಕುಚ್ಯುತಿ ತರ್ಬೇಕಾ ನಾನು? ಇಲ್ಲಿ ಈ ಜಗಳ ಇಡೀ ಆರೋಗ್ಯ ಇಲಾಖೆ ಕುಲ್ಗೆಟ್ಟು ಹೋಗೋ ತರ ಆಗ್ಬಿಟ್ಟಿದೆ ಇವ್ರ ಜಗಳ. 8 ತಿಂಗಳು ಆಫೀಸಿಗೆ ಬಂದಿಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ. 8 ತಿಂಗಳು ಮನೆಯಿಂದಾನೇ ಕೆಲಸ ಮಾಡಿದ್ದಾರೆ. ಆಫೀಸರ್ ಕ್ಲಬ್ ಯಾವುದೋ ಆಫೀಸರ್ ಕ್ಲಬ್ ಮಾಡಿದ್ದಾರೆ. ಇದು ಸರಿನಾ ಹೇಳಿ? ಸರ್ಕಾರದ ಸರಿ ಅಂತ ನೀವು ಒಪ್ಕೊಂತೀರಾ ಇದನ್ನ? ಹೇಗೆ ನಡೀತಾ ಇದೆ ಈ ಸರ್ಕಾರ? ಅಂದ್ರೆ ಹಂಗಾರೆ ಆರೋಗ್ಯ ಇಲಾಖೆ ಎಲ್ಲ ಸರಿ ಇದೆ ಅಂತ ನಾನು ಹೊಗಳ್ಬೇಕಾ ನಾನು? ಇಲ್ಲಿ ಅನಾಹುತ ಆಗೋಗ್ತಾ ಇದೆ, ಔಷಧಿಗಳ ಕೊರತೆ ಆಗ್ತಾ ಇದೆ, ಬಾಣಂತಿಯರ ಸಾವಾಗ್ತಾ ಇದೆ, ಡಾಕ್ಟರ್ಗಳು ಎಲ್ಲೂ ಸರಿಯಾಗಿ ಇಲ್ಲ, ಎಲ್ಲ ಕಡೆನೂ ಡಾಕ್ಟರ್ಗಳಿಲ್ಲ. ಇದ್ದು ಡಾಕ್ಟರ್ಗಳನ್ನ ತೆಗೆದಾಕಿದ್ದೀರಾ. ಕ್ಯಾಬಿನೆಟ್ ಅಲ್ಲಿ ಏನೋ ತೀರ್ಮಾನ ಆಯ್ತು ಅಂದ್ರೆ ಇವ್ರು ತೀರ್ಮಾನ ಇಲ್ಲ ಅಂತ ಹೇಳ್ತಾರೆ. ಈಗ ನಾನು ಹೇಳೋದು, ಸರ್ಕಾರ ಇಲ್ಲ ನಮ್ಮ ಇಲಾಖೆಯಲ್ಲಿ ಆ ಥರ ಯಾರು ಪತ್ರ ಬರೆದಿಲ್ಲ, ಸೆಕ್ರೆಟರಿನೂ ಪತ್ರ ಬರೆದಿಲ್ಲ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಬರೆದಿಲ್ಲ, ನಮ್ಮಲ್ಲೇನು ಗೊಂದಲ ಇಲ್ಲ ಅಂತೇಳಿ. ಇಡೀ ಇಲಾಖೆಯಲ್ಲಿ ಅಧಿಕಾರಿಗಳು ಅವರವರ ಒಳಜಗಳದಲ್ಲಿ ಇವತ್ತು ಎಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ. ಪೂರ್ತಿ ಇಲಾಖೆ ಸ್ಥಗಿತ ಆಗೋಗ್ಬಿಟ್ಟಿದೆ, ಒಂದು ರೀತಿ ಸ್ಥಗಿತ ಆಗಿದೆ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಯಾರಾದರೂ ಕೊಡ್ಬೇಕಲ್ಲ. ಜನ ಕೇಳ್ತಾ ಇದಾರಲ್ಲ, ಜನಕ್ಕೆ ಯಾರು ಉತ್ತರ ಕೊಡ್ತೀರಾ? ನನಗೇನೋ ಇಲ್ಲಿ ಉತ್ತರ ಕೊಡ್ತೀರಾ? ಜನ ಇಷ್ಟು ದಿನ ಸಫರ್ ಆದ್ರಲ್ಲ, ಅವ್ರಿಗೆಲ್ಲ ಯಾರು ಉತ್ತರ ಕೊಡ್ತೀರಾ ನೀವು? ನಮ್ಮ ಸ್ವಕ್ಷೇತ್ರ ಶಿಕಾರಿಪುರದಲ್ಲಿರುವಂತಹ ಆಸ್ಪತ್ರೆಗಳು ಬಹುಶಃ ಇಡೀ ರಾಜ್ಯದಲ್ಲೇ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಶಿಕಾರಿಪುರ ತಾಲೂಕಿನಲ್ಲಿದೆ. ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಶಿಕಾರಿಪುರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಿಂದೆ 100 ಬೆಡೆಡ್ ಹಾಸ್ಪಿಟಲ್ ಇತ್ತು. ಈಗ ಅದನ್ನ 50 ಬೆಡೆಡ್ ಅಡಿಷನಲ್ ಆಗಿ ಕೊಟ್ಟು ಈಗ 150 ಬೆಡ್ಗೆ ಇವತ್ತು ಅಪ್ಗ್ರೇಡ್ ಕೂಡ ಆಗಿರುವಂಥದ್ದು. ಅನುಮೋದನೆ ದೊರೆತಿದ್ರು ಸಹ ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ವ್ಯವಸ್ಥೆ ಇನ್ನೂ ಕೂಡ ಬಿಡುಗಡೆ ಆಗದಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಶಿಕಾರಿಪುರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಪ್ರತಿದಿನ ಅಂದ್ರೆ ದಿನನಿತ್ಯ 300ರಿಂದ 350 ರೋಗಿಗಳು ಆ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ ಪ್ರತಿ ದಿನಕ್ಕೆ. ಮತ್ತೆ ಪ್ರತಿ ತಿಂಗಳು ಕನಿಷ್ಠ 300ರಿಂದ 350 ಹೆರಿಗೆಗಳು ಆಸ್ಪತ್ರೆಯಲ್ಲಿ ಆಗುವಂಥದ್ದು. ಕೇವಲ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ, ಅಕ್ಕಪಕ್ಕ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಅಕ್ಕಪಕ್ಕ ತಾಲೂಕಿನಿಂದನೂ ಕೂಡ ಅಲ್ಲಿ ರೋಗಿಗಳು ಬರುವಂಥದ್ದು. ಆದರೆ ಇವತ್ತು ಅನೇಕ ಹುದ್ದೆಗಳು ಇವತ್ತು ಕೂಡ ಇನ್ನೂ ಖಾಲಿ ಉಳಿದಿರ್ತಕ್ಕಂಥದ್ದು. ಸ್ಟಾಫ್ ಪ್ಯಾಟ್ರನ್ ಕೂಡ ಇಲ್ಲಿ ಇನ್ನೂ ಕೂಡ ಅದು ಕ್ಲಿಯರ್ ಆಗದೆ ಇರುವಂಥದ್ದು. ಬಹಳ ಪ್ರಮುಖವಾಗಿ ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಬಹಳ ಅತ್ಯವಶ್ಯಕತೆ ಇರತಕ್ಕಂಥ ಸ್ತ್ರೀರೋಗ ತಜ್ಞರು ಅಚಾನಕ್ ಆಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ಅಕ್ಕಪಕ್ಕ ತಾಲೂಕಿನಿಂದನೂ ಕೂಡ ಬರ್ತಾರೆ, ಆದರೆ
ಆ ರಾತ್ರೋರಾತ್ರಿ ಅಲ್ಲಿರ್ತಕ್ಕಂಥ ಮಹಿಳಾ ಸ್ತ್ರೀರೋಗ ತಜ್ಞರನ್ನ ವೈದ್ಯರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅಲ್ಲಿ ಪಾಪ ಬಡವರಿಗೆ ನಾಗರಿಕರಿಗೆ ಸಾಕಷ್ಟು ತೊಂದರೆ ಆಗಿದೆ. ಹಾಗಾಗಿ ನಾನು ತಮ್ಮ ಮೂಲಕ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡುವಂಥದ್ದು, ಈಗ 100ರಿಂದ 150 ಆಗಿರೋದ್ರಿಂದ ಹೊಸ ಹುದ್ದೆಗಳನ್ನ ಏನು ಇನ್ನೂ ಕೂಡ ಅದಕ್ಕೆ ಅವಕಾಶ ಇದೆ, ಅದನ್ನು ತುಂಬಿಕೊಡ್ಬೇಕು. ಜೊತೆಯಲ್ಲಿ ಇವತ್ತು ನಮ್ಮ ಶಿರಾಳಕೊಪ್ಪದ ಆಸ್ಪತ್ರೆ ಶಿರಾಳಕೊಪ್ಪ ಆಸ್ಪತ್ರೆನೂ ಕೂಡ ಅಲ್ಲೂ ಕೂಡ ಮಕ್ಕಳ ತಜ್ಞರು ಕಳೆದ ವಾರ ಅಲ್ಲೂ ಕೂಡ ಅಚಾನಕ್ ಆಗಿ ಪಕ್ಕದ ವಿಧಾನಸಭಾ ಕ್ಷೇತ್ರಕ್ಕೆ ಒತ್ತಡಕ್ಕೋ ಬೇರೆ ಬೇರೆ ಕಾರಣಕ್ಕೂ ಕೂಡ ಅಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಪರಿಣಾಮ ಏನು ಅಂತ ಹೇಳಿದ್ರೆ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಎಲ್ಲ ವ್ಯವಸ್ಥೆಗಳು ಇದ್ರೂ ಸಹ ಇವರು ಏನು ಕೂಡ ಒಂದು ಟ್ರಾನ್ಸ್ಫರ್ಗೆ ಯಾವುದೇ ಒಂದು ರೀತಿ ಇಲ್ದೇನೆ ಟ್ರಾನ್ಸ್ಫರ್ ಮಾಡಿರೋ ಪರಿಣಾಮ ಅಲ್ಲಿ ಪಾಪ ಸಾರ್ವಜನಿಕರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಶಿರಾಳಕೊಪ್ಪದಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆ ಏನು ಮಕ್ಕಳ ತಜ್ಞರನ್ನ ಟ್ರಾನ್ಸ್ಫರ್ ಮಾಡಿದರೆ ಅವ್ರನ್ನ ಉಳಿಸ್ಕೊಡ್ಬೇಕು. ಮತ್ತೆ ಶಿಕಾರಿಪುರದಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಲ್ಲೇನು ಮಹಿಳಾ ಸ್ತ್ರೀರೋಗ ತಜ್ಞರು ಅಲ್ಲಿ ವೈದ್ಯರನ್ನ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಈ ರೀತಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಬಡವರಿಗೂ ಕೂಡ ಅನಾನುಕೂಲ ಆಗ್ತದೆ, ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ.